ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೆಂಗೈತ್ರಿ? ಆರಾಮದಿರಿ ಅಂತ ತಿಳ್ಕೊತೇನೆ ನೋಡ್ರಿ. ನಾನು ಆರಾಮದೀನಿ. ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೆ ಏನು ತೋರ್ಸಕತ್ತೇನಪ್ಪ ಅಂತ ಹೇಳಿದ್ರೆ, ನಮ್ಮ ಉತ್ತರ ಕರ್ನಾಟಕದ ತಾಲಿಪಟ್ಟಿ ಅಂತ ಹೇಳ್ತೀವಿ ರೀ. ಸ್ಪೆಷಲ್ ತಾಲಿಪಟ್ಟಿ ಮಾಡೋದು ಹೆಂಗಂತ ತೋರ್ಸಕತ್ತೇನೆ ಬರ್ರಿ. ತಾಲಿಪಟ್ಟಿಗೆ ಏನೇನು ಬೇಕಂತ ತೋರಿಸ್ಕೊಡ್ತೀನಿ ಬರ್ರಿ. ಟಮಾಟಿ ಹಣ್ಣು ಹೆಚ್ಚಿದಂಥವು, ಉಳ್ಳಾಗಡ್ಡಿ, ಕರಿಬೇವು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಗಜ್ಜರಿ, ಸೌತೆಕಾಯಿ, ಕೊತ್ತಂಬರಿ, ಅಕ್ಕಿ ಹಿಟ್ಟು ಸ್ವಲ್ಪ, ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಧನಿಯಾ ಪೌಡ್ರ್, ಇಷ್ಟೆಲ್ಲ ಬೇಕಾಕತ್ತೆ ನೋಡ್ರಿ. ಇದಕ್ಕೆ ಉತ್ತರ ಕರ್ನಾಟಕದ ಮಸಾಲೆ ರೊಟ್ಟಿ ಅಂತಾರೂ ಹೇಳ್ಬೋದು, ತಾಲಿಪಟ್ಟಿ ಅಂತಾರೂ ಹೇಳ್ಬೋದು. ತಿನ್ನಾಕ ತುಂಬ ಟೇಸ್ಟ್ ಆಗುತ್ತೆ ನೋಡ್ರಿ ಫ್ರೆಂಡ್ಸ. ಈಗ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬರ್ರಿ. ಈಗ ಇದಕ್ಕೆ ಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ, ಕರಿಬೇವು ಹಾಕಿ ಇದನ್ನು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಬರೋಣ ಬರ್ರಿ. ನೋಡಿರಿ, ಈಗ ಇದ್ರೊಳಗೆ ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಆಮೇಲೆ ಕೊತ್ತಂಬರಿ, ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ್ರಿ. ನೋಡಿರಿ, ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಧನಿಯಾ ಪೌಡ್ರ್, ಸ್ವಲ್ಪ ಅರಿಶಿಣ ಪುಡಿ, ಇವು ರುಬ್ಕೊಂಬಂದಂಥ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಇದನ್ನು ನಾದ್ಕೊಂಡು ಬರೋಣ್ರಿ. ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡು ಬರೋಣ ನೋಡ್ರಿ ಫ್ರೆಂಡ್ಸ. ನೋಡ್ರಿ, ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಇಟ್ಕೋಬೇಕ್ರಿ ಹಿಟ್ಟು. ಈಗ ಇದನ್ನು ಹೆಂಗೆ ಮಾಡೋದಂತಂದ್ರೆ, ಸ್ವಲ್ಪ ಹಿಟ್ಟು ತೊಗೊಂಡು ಒಂದು ಹಾಳಿಗೆ ತೊಗೊರಿ ನೀವು. ಇದಂದ್ರೆ ಇದಕ್ಕೆ ಅಂಟ್ಕೊಂತದ್ರಿ ಇದು. ಹಂಗತ್ ಇದನ್ನು ಮಾಡಿದ್ರೆ ಒಂದು ಚಪಾತಿ ಉಳ್ಳಿ ಹದಕ್ಕೆ ಹಿಟ್ಟು ತೊಗೊಂಡು ಸ್ವಲ್ಪ ಎಣ್ಣೆ ಹಚ್ಕೋರಿ. ಎಣ್ಣೆ ಹಚ್ಕೊಂಡ್ರೂ ನಡಿತೈತ್ರಿ, ಆಮೇಲೆ ಸ್ವಲ್ಪ ನೀರು ಹಚ್ಕೊಂಡ್ರೂ ನಡಿತೈತ್ರಿ. ನಾನು ಎಣ್ಣೆನ ಹಚ್ಚಾಕತ್ತೆ ನೋಡ್ರಿ. ನೀವು ಎಣ್ಣೆ ಬೇಡ ಅನ್ನೋರು ನೀರು ಹಚ್ಕೊಂಡು ಮಾಡ್ಕೊರಿ. ಈ ರೀತಿ ಮಾಡಿಕೊಂಡು ಒಂದು ಒಳ್ಳೆ ಎಣ್ಣೆ ಪಾಕಿಟ್ ತೊಗೊಂಡು ಮಾಡ್ಕೊಂಡೆ ನೋಡ್ರಿ. ನೀವು ಈ ರೀತಿನ ಮಾಡ್ಕೊರಿ ನೋಡ್ರಿ. ಈ ರೀತಿ ಲಟ್ಟಿಸ್ಕೊಳ್ಬೇಕು ನೋಡ್ರಿ. ಈ ರೀತಿ ಲಟ್ಟಿಸ್ಕೊಂಡು ಅಂದ್ರೆ ಅಂಟ್ಕೊಳ್ಳೋದಿಲ್ರಿ ಫ್ರೆಂಡ್ಸ. ತಿನ್ನಾಕ ಅಂದ್ರೆ ಸೂಪರ್ ಟೇಸ್ಟ್ ಹಾಕೋ ನೋಡ್ರಿ. ಏನೋ ಚಟ್ನಿ ಬೇಡ, ಏನೂ ಬೇಡ, ಮೊಸರು ಒಂದಿದ್ರೆ ಸಾಕು ನೋಡ್ರಿ ಫ್ರೆಂಡ್ಸ. ನೋಡ್ರಿ, ಇದು ಹಂಚ್ಕಾದತಿ ನೋಡ್ರಿ. ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮ್ಯಾಗ ಇದನ್ನ ಹೊಳಸಾಕೊಳ್ಳೋದು ನೋಡ್ರಿ. ಬೇಗತ್ತೀಗ ನೋಡ್ರಿ. ನಂತರ ನೀವು ಎಷ್ಟು ಮಸ್ತ್ ಮಾಡಕ್ಕೆ ಅಂತಂದ್ರೆ ಈ ರೀತಿ ಹಾಕ್ಕೊಳ್ಬೇಕು ನೋಡ್ರಿ. ಮಸಾಲೆ ರೊಟ್ಟಿ ಅಂತಾರೆ ಹೇಳ್ರಿ ಫ್ರೆಂಡ್ಸ, ತಾಲಿಪಟ್ಟಿ ಅಂತಾರೆ ಹೇಳ್ರಿ. ತಿನ್ನಕ್ಕೆ ಭಾಳ ರುಚಿ ಹಾಕೋ ನೋಡ್ರಿ ಫ್ರೆಂಡ್ಸ. ದಿನ ಉಣ್ಕು ರೊಟ್ಟಿ ಆಮೇಲೆ ಎಲ್ಲ ತಿನ್ನೋರಿಗೆ ಬೇಸರ ಇತ್ತಂದ್ರೆ ಇವು ಭಾಳ ಸೂಪರ್ ಹಾಕೋ ನೋಡ್ರಿ. ಈ ರೀತಿ ಬೇಯಿಸ್ಕೊಂಡು ತಕೊಂಡ್ಬಿಡೋಣ ನೋಡ್ರಿ ಫ್ರೆಂಡ್ಸ. ಆಗ್ಯಾವ ನೋಡ್ರಿ ಇವು. ನೋಡ್ರಿ, ಈ ರೀತಿ ಬಂದವು. ಕೊಬ್ಬರಿ ಚಟ್ನಿ, ಮೊಸರು, ಕೆಂಪು ಚಟ್ನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಕೆಂಪು ಚಟ್ನಿ ಭಾಳ ಫೇಮಸ್ ನೋಡ್ರಿ ಫ್ರೆಂಡ್ಸ. ಕೆಂಪು ಚಟ್ನಿ ಅದ್ರ ಜೊತೆ ಹಚ್ಕೊಂಡು ತಿಂದ್ರಂದ್ರೆ ಮಸ್ತ್ ಹಾಕೋ ನೋಡ್ರಿ. ನೋಡ್ರಿ ಹೆಂಗೆ ಬಂದವು. ಹತ್ತಿ ಆದಂಗೆ ನೋಡ್ರಿ ಫ್ರೆಂಡ್ಸ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ. ಥ್ಯಾಂಕ್ ಯು.